ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಮೊನ್ನೆ ರಿವ್ಯಾಲ್ಯೂಷನ್ ರಿಸಲ್ಟನ್ನು GNM 3ನೇ ವರ್ಷದಲ್ಲೇ ಹಾಕಿದ್ರಲ್ಲ, ಅಂಥ ವಿದ್ಯಾರ್ಥಿಗಳದ್ದು ರಿಸಲ್ಟ್ ಅನೌನ್ಸ್ಮೆಂಟ್ ಆಯಿತು. ಆದರೆ ಒಂದಷ್ಟು ವಿದ್ಯಾರ್ಥಿಗಳದ್ದು ಇನ್ವ್ಯಾಲಿಡ್ ಡಾಟಾ ಅಂತ ಬರ್ತಾಯಿದೆ. ಯಾವಾಗ ರಿಜಿಸ್ಟ್ರೇಷನ್ ನಂಬರನ್ನು ಹಾಕಿದಾಗ ಇನ್ವ್ಯಾಲಿಡ್ ಡಾಟಾ ಅಂತ ಬರ್ತಾಯಿದೆ. ಸೊ ಉದಾಹರಣೆಗೆ ಇದನ್ನು ತೋರಿಸ್ತೇನೆ ನಿಮಗೆ. ನೋಡಿ, ನಂಬರನ್ನು ಹಾಕಿ ನೀವು ಸರ್ಚ್ ಮಾಡಿದಾಗ ಈ ರೀತಿ ನೋ ಡಾಟಾ ಫೌಂಡ್ ಅಂತ ಬರ್ತಾಯಿದ್ರೆ ಅಥವಾ ಇನ್ವ್ಯಾಲಿಡ್ ಅಂತ ಬರ್ತಾಯಿದ್ರೆ ಇದಕ್ಕೆ ಏನು ಕಾರಣ ಇರ್ಬೋದು? ಸೊ ಭಾಳಷ್ಟು ವಿದ್ಯಾರ್ಥಿಗಳು ಈ ರೀತಿಯಾಗಿ ಇಶ್ಯೂ ಆಗಿದೆ. ಇದಕ್ಕೆ ನನ್ನ ಪ್ರಕಾರ ಒಂದು ಕಾರಣ ಏನಂತಂದರೆ ಸರ್ವರ್ ಪ್ರಾಬ್ಲಮ್ಮು, ಸರಿಯಾಗಿ ಡಾಟಾವನ್ನು ಅಪ್ಡೇಟ್ ಮಾಡಿರೋದಿಲ್ಲ ಅಂತ ಒಂದು ಕಾರಣ ಆಗ್ಬೋದು. ಎರಡನೇ ಕಾರಣ ಏನಂತಂದರೆ ಇಲ್ಲಿ ನಿನ್ನೆ ಏನು ಮಾಡಿದ್ದಾರೆ ಅಂತಂದರೆ GNM ನರ್ಸಿಂಗ್ ಬೋರ್ಡ್ನವರು ಒಂದು ಕಾಲೇಜಿನ ಲಿಸ್ಟ್ಗಳನ್ನು ಬಿಡುಗಡೆ ಮಾಡಿದ್ದಾರೆ. ಈ ಕಾಲೇಜ್ ಲಿಸ್ಟ್ ಒಳಗಡೆ ಏನು ಕೊಟ್ಟಿದ್ದಾರೆ ಅಂತಂದರೆ ವೇರಿಯಸ್ ಫೀಸ್ಗಳನ್ನು ಪೇ ಮಾಡಿಲ್ಲ, ಅಂದರೆ ರಿವ್ಯಾಲ್ಯೂಷನ್ ಫೀಸ್ಗಳನ್ನು ಪೇ ಮಾಡಿಲ್ಲ. ಅದ್ರ ಬಗ್ಗೆ ಒಂದು ಮಾಹಿತಿಯಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ತಾ ಇದ್ದೀರಿ, ಇಲ್ಲಿ ಮೇಲ್ಗಡೆ ಕೊಟ್ಟಿದ್ದಾರೆ ದ ಲಿಸ್ಟ್ ಆಫ್ ಸ್ಕೂಲ್ ಹೂ ಆರ್ ನಾಟ್ ಕ್ಲಿಯರ್ ವೇರಿಯಸ್ ಫೀಸ್ ಟಿಲ್ ನಾವ್. 21ನೇ ತಾರೀಕು ತನಕ ಇಲ್ಲಿ ಫೀಸ್ಗಳನ್ನು ಪೇ ಮಾಡಿಲ್ಲ. ಆ್ಯಂಡ್ ದೇ ಆರ್ ಬ್ಲಾಕ್ಡ್. ದ ಸ್ಕೂಲ್ ವಿಲ್ ಬಿ ಬ್ಲಾಕ್ಡ್ ಆ್ಯಂಡ್ ದ ರಿಸಲ್ಟ್ ವಿಲ್ ನಾಟ್ ಬಿ ಅನೌನ್ಸ್ಡ್. ಇವರ ಪ್ರಕಾರ ಏನಂದರೆ ಯಾರು ಇಲ್ಲಿ ಒಂದು ವೇರಿಯಸ್ ಫೀಸ್ಗಳನ್ನು ಪೇ ಮಾಡಿಲ್ಲ, ಆ ಒಂದು ಸ್ಕೂಲ್ಗಳ ರಿಸಲ್ಟ್ಗಳನ್ನು ನಾವು ಬ್ಲಾಕ್ ಮಾಡ್ತೀವಿ. ಓಕೆ, ಸೊ ಬ್ಲಾಕು ಮಾಡಿರ್ಬೋದು, ಅದಕ್ಕೆ ನಿಮ್ಮ ರಿಸಲ್ಟ್ ಬರ್ತಾ ಇಲ್ಲ. ಇದರಲ್ಲಿ ನಿಮ್ಮ ಸ್ಕೂಲ್ ಯಾವುದಿದೆ ನೋಡಿ. ಉದಾಹರಣೆಗೆ ಇದನ್ನು ನೋಡಿ, 22ನೇ ನಂಬರಲ್ಲಿ ಕಾವೇರಿ ಸ್ಕೂಲ್ ಆಫ್ ನರ್ಸಿಂಗ್ ಬೆಂಗಳೂರು ಅಂತ ಇದೆ. ಇವರೇನು ಮಾಡಿಲ್ಲ ಅಂದರೆ ರಿವ್ಯಾಲ್ಯೂಯೇಷನ್ ಫೀಸನ್ನು ಪೇ ಮಾಡಿಲ್ಲ. ಓಕೆ, ಸೊ ಈ ರೀತಿ ಸ್ವಲ್ಪ ಫೀಗಳು ಬ್ಯಾಲೆನ್ಸ್ ಇರುವಂಥ ಕಾಲೇಜ್ಗಳ ರಿಸಲ್ಟ್ಗಳನ್ನು ಹ್ಯಾಂಡಲ್ ಮಾಡಿರ್ಬೋದು ನನ್ನ ಪ್ರಕಾರ. ಅದಕ್ಕೆ ನೀವೇನು ಮಾಡಿ ಅಂತಂದರೆ ನಾಳೆಗೆ ಹೋಗಿ ಕಾಲೇಜ್ಗಳಿಗೆ ಹೋಗಿ, ಓಕೆ, ನಿಮ್ಮ ಕಾಲೇಜ್ಗಳಿಗೆ ಹೋಗಿ ಮೊದಲು ಚೆಕ್ ಮಾಡಿಸಿ. ಕಾಲೇಜ್ ಪೋರ್ಟಲ್ಲಿ ಏನಾದರೂ ಇದು ರಿಸಲ್ಟ್ ಬಂದಿದೆಯಾ ಅಂತ ಚೆಕ್ ಮಾಡಿಸಿ. ಅಲ್ಲಿಯೂ ಬಂದಿಲ್ಲ ಅಂತಂದರೆ ಕಾಲೇಜ್ ಮುಖಾಂತರ ಬೋರ್ಡಿಗೆ ಕಾಂಟ್ಯಾಕ್ಟ್ ಮಾಡಿಸಿ ನೀವು ನಿಮ್ಮ ರಿಸಲ್ಟ್ಗಳನ್ನು ಕ್ಲಿಯರ್ ಮಾಡಿಕೊಳ್ಳಿ. ಯಾಕಂದರೆ ಇಲ್ಲಿ ಕಾಲೇಜಿನವರು ಏನಾದರೂ ಒಂದು ಮಾಡಿರ್ತಾರೆ, ಫೀಸನ್ನು ಪೇ ಮಾಡಿರೋಂಗಿಲ್ಲ, ಕಾಲೇಜಿಂದ ಏನೋ ಒಂದು ಮಿಸ್ಟೇಕ್ಗಳನ್ನು ಮಾಡಿದಕ್ಕೆ ಅಥವಾ ಅದು ಆಗಿರ್ಬೋದು ಕಾಲೇಜ್ಗಳಿಂದ. ಅದನ್ನು ನೀವೇನು ಮಾಡಿ ಕ್ಲಿಯರ್ ಮಾಡ್ಕೊಳ್ರಿ. ನೋಡಿ, ಇಲ್ಲೊಂದಿದೆ ನೋಡಿರಿ, ಕ್ಷೇಮಂಕರಿ ಸ್ಕೂಲ್ ಆಫ್ ನರ್ಸಿಂಗ್ ಅಂತ ನೋಡಿ. ಕ್ಷೇಮಂಕರಿ ಅವರು 6,000 ರೂಪಾಯಿ ಫೀಸ್ ಪೇ ಮಾಡಿಲ್ಲ, ಕ್ಷೇಮಂಕರಿ ಸ್ಕೂಲ್ ಆಫ್ ನರ್ಸಿಂಗ್ನವರು. ಈ ರೀತಿ ಫೀಸ್ಗಳು ಪೆಂಡಿಂಗ್ ಇದ್ದರೆ ರಿಸಲ್ಟ್ಗಳನ್ನು ಮತ್ತು ಅವರು ಏನು ಮಾಡಿರ್ತಾರೆ, ಬ್ಲಾಕ್ ಮಾಡಿಬಿಟ್ಟಿರ್ತಾರೆ, ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡೋದಿಲ್ಲ. ಈಗ ನಾಳೆಗೆ ನೀವು ಕಾಲೇಜಿಗೆ ಹೋಗಿ ಈ ಒಂದು ರಿಸಲ್ಟ್ಗಳನ್ನು ಕ್ಲಿಯರ್ ಮಾಡಿಸಿ.